ಎಣ್ಣೆ ಮತ್ತಲ್ಲಿ ಮಗನ ಜೊತೆ ಸೇರಿ ತಾಯಿಯನ್ನ ಮಗಳೇ ಕೊಲೆ ಮಾಡಿದ್ದಾಳೆ. ಬೆಂಗಳೂರಿನ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸುಭಾಷ್ ನಗರದಲ್ಲಿ ಈ ಘಟನೆ ನಡೆದಿದೆ. 75 ವರ್ಷದ ಜಯಮ್ಮ ಕೊಲೆಯಾದ ವೃದ್ಧೆ ಮಗ ವಿಕಾಸ್ ಜೊತೆ ಸೇರಿ ಭಾಗ್ಯಮ್ಮ ಎಂಬ ಮಹಿಳೆ ತನ್ನ ತಾಯಿಯನ್ನ ಕೊಲೆ ಮಾಡಿದ್ದಾಳೆ. ಜೂನ್ 21ರಂದು ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮದ್ಯಪಾನಕ್ಕೆ ಅಡಿಕ್ಟ್ ಆಗಿತ್ತು ಕೊಲೆಯಾದಂತಹ ಮಹಿಳೆ ಫ್ಯಾಮಿಲಿ. ಇದೇ ವಿಚಾರಕ್ಕೆ ತಾಯಿ ಮಗಳ ಮಧ್ಯೆ ಜಗಳ ಆಗಿತ್ತು. ಆಸ್ತಿ ಮಾರಿ ಕುಡಿತೀಯಾ ಅಂತ ಜಗಳ ತೆಗೆದಿದ್ಲು ಭಾಗ್ಯಲಕ್ಷ್ಮಿ. ಈ ವೇಳೆ ಮಾತಿಗೆ ಮಾತು ಬೆಳೆದು ಮಗ ವಿಕಾಸ್ ಜೊತೆ ಜಯಮ್ಮನಾಳನ್ನ ಭಾಗ್ಯಮ್ಮ ಕೋಲಿನಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅಕ್ಕಿ ಬಂದಾಗಿಂದ ಕೂಡ ಯಾವಾಗಲೂ ಕೂಡ ಅವ್ರ ಮನೆಯಲ್ಲಿ ಗಲಾಟೆ ಕುಡಿದು ಜೋರಾಗಿ ಕಿರ್ಚಾಡೋದು ಅಂತ ಅಕ್ಕಪಕ್ಕದವರೆಲ್ಲ ಹೇಳ್ತಾ ಇದ್ರು. ಆಗ ವಿಶಾಲ್ ಅನ್ನೋರು ಅಜ್ಜಿಗೆ ದೊಣ್ಣೆಯಿಂದ ಹೊಡೆದು ಸಾಯಿಸಿ ಅಂತ ತಿಳಿದು ಬಂದಿದೆ ಸದ್ಯ ಮೇಲ್ನೋಟದ ತನಿಖೆಯಿಂದ. ಕಾರಣಗಳು ಏನನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಮ್ಮ ತನಿಖೆಯಿಂದ ಪಿಜಿ ಮುಂದೆ ಕುಡಿಬೇಡ ಅಂದಿದ್ದಕ್ಕೆ ಪಿಜಿ ಮಾಲೀಕನನ್ನ ಹತ್ಯೆ ಮಾಡಲಾಗಿದೆ. ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪಿಜಿ ಮಾಲೀಕ ಮಾಧವ್ ಮೆಟ್ಲಿ ಅವರನ್ನ ಬ್ಯಾಟ್ನಿಂದ ಹೊಡೆದು ಇಬ್ಬರು ಕೊಲೆ ಮಾಡಿದ್ದಾರೆ. ಮೃತ ಮಾಧವ್ ಮೆಟ್ಲಿ ಕಸ್ತೂರಿಬಾ ನಗರದಲ್ಲಿ ಪಿಜಿ ನಡೆಸ್ತಾ ಇದ್ದ. ಸದ್ಯ ಕೊಲೆ ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವುದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೆಳಗಡೆ ಕ್ಲೀನ್ ಮಾಡ್ಕೊಂಡಿದ್ದೆ ಮನೇನ, ಸೌಂಡ್ ಬಂತು, ತುಂಬ ಗಲಾಟೆ. ಏನಂತ ನಾನು ಗೇಟ್ ತೆಗೆದು ಸುಮ್ಮನೆ ಹಂಗೆ ಪೀಪ್ ಮಾಡಿದಷ್ಟೇ. ನಾನು ಅಂದ್ಕೊಂಡಿದ್ದು ಈ ಬಾರಿಂದ ಯಾರೋ ಕುಡುಕರು ಹೊಡೆದಾಡ್ತಾ ಇದ್ದಾರೆ, ನೆಲದ ಮೇಲೆ ಹಾಕ್ಕೊಂಡು ಹೊಡಿತಾ ಇದ್ದಾರೆ ಅಂತ ನಾನು ಅಂದ್ಕೊಂಡು ಯಾಕೆ ಬೇಕು ಕುಡುಕರ ಜೊತೆ ಅಂತ ನಾವು ನೋಡಿದ್ರೇನು ನಾನು ಹಾಗೆ ಹೊರಟೋದೆ ಮನೆ ಒಳಗಡೆ. ಬೇಡಪ್ಪ ಈ ಸವಾಸ, ಇವ್ರನ್ನ ತಡೆಯೋಕೆ ಹೋಗಿ ನಮಗೇನಾದರೂ ಆಗುತ್ತೆ ಅನ್ನೋ ಭಯ ನನಗೆ. ಕೆಳಗಡೆ ಕೊಪ್ಪಳದಲ್ಲಿ ಕಸದ ವಿಚಾರವಾಗಿ ನಗರಸಭೆ ಸಿಬ್ಬಂದಿ ಮೇಲೆ ವ್ಯಕ್ತಿಯೊಬ್ಬ ಹಲ್ಲೆ ಮಾಡಿದ್ದಾನೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕಿಲ್ಲಾ ಏರಿಯಾದಲ್ಲಿ ಈ ಘಟನೆ ನಡೆದಿದೆ. ಹಸಿ ಕಸ ಒಣಕಸ ಬೇರೆ ಮಾಡಿ ಅಂದಿದ್ದಕ್ಕೆ ನಬಿ ಎಂಬಾತ ನಗರಸಭೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದ. ಹಲ್ಲೆ ದೃಶ್ಯ ವಿಡಿಯೋ ವೈರಲ್ ಆಗಿದೆ. ಮಂಗಳೂರಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನು ಎನ್ಐಎ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಕೆಲ ದಾಖಲೆಗಳೊಂದಿಗೆ ಬಜ್ಪೆ ಪೊಲೀಸ್ ಠಾಣೆಗೆ ಎನ್ಐಎ ತಂಡ ಭೇಟಿ ಕೊಟ್ಟಿದ್ದು ನೋಟಿಸ್ ಕೊಟ್ಟು ಕೆಲವರಿಗೆ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿದೆ. ಈ ಹಿಂದೆ ಮಂಗಳೂರು ಸಿಸಿಬಿ ಅಧಿಕಾರಿಗಳಿಂದ ಪ್ರಕರಣದ ಫೈಲ್ಗಳನ್ನು ಪಡೆದುಕೊಂಡಿದ್ರು ಎನ್ಐಎ ಅಧಿಕಾರಿಗಳು. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ನಿಷೇಧಿತ ಸಂಘಟನೆ ಪಿಎಫ್ಐ ಕಾರ್ಯಕರ್ತರು ಶಾಮೀಲಾಗಿರುವ ಮಾಹಿತಿ ಇದೆ. ಪ್ರಕರಣದಲ್ಲಿ ವಿದೇಶದಿಂದ ಫಂಡಿಂಗ್ ಆಗಿರುವ ಬಗ್ಗೆ ಮಾಹಿತಿ ಹಿನ್ನೆಲೆಯಲ್ಲಿ ಪ್ರಕರಣದಲ್ಲಿ ಬಂಧಿತರ ಬ್ಯಾಂಕ್ ಖಾತೆಯನ್ನ ಎನ್ಐಎ ಅಧಿಕಾರಿಗಳು ಹುಡುಕಾಡಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಎನ್ಐಎ ಇನ್ನಷ್ಟು ಮಂದಿಯನ್ನ ಬಂಧಿಸುವ ಸಾಧ್ಯತೆ ಇದೆ. ಮಂಗಳೂರಿನಲ್ಲಿ ಎಸ್ಐಆರ್ ಕುರಿತು ಜನಜಾಗೃತಿ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದು, ಎಸ್ಐಆರ್ ಮೂಲಕ ಬಿಜೆಪಿ ಮತ್ತು ಆರ್ಎಸ್ಎಸ್ ನೈಜ ಮತದಾರರನ್ನ ಕೈಬಿಡಲು ಪ್ರಯತ್ನಿಸ್ತಾ ಇದೆ. ಪ್ರತಿ ವರ್ಷ ಜನವರಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ. ಎಸ್ಐಆರ್ನಿಂದ ಕಾಂಗ್ರೆಸ್ನ ಬೆಂಬಲಿಗರನ್ನ ಕಟ್ ಮಾಡೋಕೆ ಬಿಜೆಪಿ ನೋಡ್ತಾ ಇದೆ. ಬಿಜೆಪಿಗೆ ಸಂವಿಧಾನ ತ್ರಿವರ್ಣ ಧ್ವಜದ ಮೇಲೆ ನಂಬಿಕೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದೇಗುಲ ಮಠದ ಪೀಠಾಧಿಪತಿಗಳಾದ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ ಅವರು ಲಿಂಗೈಕ್ಯರಾಗಿದ್ದಾರೆ. ಮುಮ್ಮಡಿ ನಿರ್ವಾಣ ಶ್ರೀಗಳಿಗೆ ಸರ್ಕಾರದಿಂದ ಗೌರವ ಸಲ್ಲಿಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸಚಿವ ಈಶ್ವರ ಖಂಡ್ರೆ ನೇತೃತ್ವದಲ್ಲಿ ಸರ್ಕಾರಿ ಗೌರವ ಸಲ್ಲಿಕೆಯಾಯಿತು. ಶ್ರೀಗಳ ಪಾರ್ಥಿವ ಶರೀರದ ಮೇಲೆ ತ್ರಿವರ್ಣ ಧ್ವಜ ಹೊದಿಸಿ ಗೌರವ ನೀಡಲಾಯಿತು. ಶ್ರೀಗಳಿಗೆ ಸಿಎಂ ಡಿಕೆಶಿ ಕಣ್ಣೀರಿನ ವಿದಾಯ ಹೇಳಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಬಿಡದಿ ದಂಗಲ್ ತಾರಕಕ್ಕೇರಿದೆ. ಟೌನ್ಶಿಪ್ ಯೋಜನೆ ವಿಚಾರವಾಗಿ ಇಬ್ಬರ ಮಧ್ಯೆ ಪಂಥಾಹ್ವಾನದ ಜಟಾಪಟಿ ಜೋರಾಗಿದೆ. ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಜೂನ್ 26ರಂದು ನನ್ನ ಕಚೇರಿಗೆ ಬನ್ನಿ ಅಂತ ಸಿಎಂ ಡಿಕೆಶಿ ಕುಮಾರಸ್ವಾಮಿಗೆ ಆಹ್ವಾನಿಸಿದರು. ವಿಧಾನಸೌಧದಲ್ಲಿ ಚರ್ಚೆ ಬೇಡ, ಜೂನ್ 27ರಂದು ಭೈರಮಂಗಲ ಗ್ರಾಮಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತ ಎಚ್ಡಿಕೆ ಕೂಡ ಸಿಎಂಗೆ ಆಹ್ವಾನ ನೀಡಿದ್ದಾರೆ. ಈ ವಿಚಾರವಾಗಿ ಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಈಗ ಅದರ ಬಗ್ಗೆ ಮಾತನಾಡೋದು ಬೇಡ, ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ.
ಇನ್ನು ಡಿಕೆಶಿ ಆಹ್ವಾನಕ್ಕೆ ತಿರುಗೇಟು ನೀಡಿರುವ ಎಚ್ಡಿಕೆ ಇದು ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲು ಅಲ್ಲ, ಪಂಥಾಹ್ವಾನ ಅಲ್ವೇ ಅಲ್ಲ. ರೈತರಿಗೆ ಆಗಿರುವ ಸಮಸ್ಯೆ ಬಗ್ಗೆ ರೈತರ ಜೊತೆ ಮಾತನಾಡಬೇಕು, ರೈತರ ಮುಂದೆ ಕುಳಿತು ಮಾತನಾಡಬೇಕು. ವಿಧಾನಸೌಧದಲ್ಲಿ ಕುಳಿತು ಮಾತನಾಡುವಂಥದ್ದು ಏನೂ ಇಲ್ಲ. ಅವರು ಒಂದು ಪದ ಬಳಸಿದ್ದಾರೆ, 5 ಜನರ ತಂಡದೊಂದಿಗೆ ಬನ್ನಿ ಅಂತ. ತಂಡ ಕಟ್ಕೊಂಡಿರೋದು ಅವರು, ನಾನಲ್ಲ. ನಮ್ಮದು ಒಂದೇ ತಂಡ, ಅದು ರೈತರ ತಂಡ. ವಿಧಾನಸೌಧಕ್ಕೆ ಅವರು ಕರೆದಿರೋದು ಸುಮ್ಮನೆ ನೆಪ ಮಾತ್ರಕ್ಕೆ ಕರೆದ ಹಾಗಿದೆ. 26ರಂದು ನನಗೆ ನಿಗದಿತ ಕಾರ್ಯಕ್ರಮ ಇದೆ, ಹೀಗಾಗಿ 26ರ ಬದಲು 27ಕ್ಕೆ ನಾನು ರೆಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ಇನ್ನು ಪಂಥಾಹ್ವಾನ ವಿಚಾರವಾಗಿ ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಮಾತಾಡಿದ್ದು, ಡಿಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ಪಂಥಾಹ್ವಾನ ಇದು ಮೊದಲೇನಲ್ಲ. ಡಿಕೆ ಎಚ್ಡಿಕೆ ಮಧ್ಯೆ 100 ಆಹ್ವಾನಗಳಾಗಿದೆ. ಡಿಕೆಶಿ ಬರಲ್ಲ, ಎಚ್ಡಿಕೆ ಬಿಡುವುದಿಲ್ಲ. ಸಿನಿಮಾ ಮಾಡಿದ್ರೆ 100 ದಿನ ಓಡ್ತಾ ಇತ್ತು. ಚರ್ಚೆ ಆದರೆ ಅದು ಬಿಡದಿಯಲ್ಲೇ ಆಗಬೇಕು. ಡಿಕೆಶಿ ಕಚೇರಿಗೆ ಕುಮಾರಸ್ವಾಮಿ ಯಾಕೆ ಹೋಗಬೇಕು? ಬಿಡದಿ ರೈತರು ನಾಯಕರ ಮಧ್ಯೆ ಸಾರ್ವಜನಿಕ ಚರ್ಚೆ ಆಗಲಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಬಿಡದಿ ಯೋಜನೆ ಕುರಿತು ಚರ್ಚೆಯ ಎಚ್ಡಿಕೆ ಆಹ್ವಾನದ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರೇ ಹೇಳಿದ್ರು, ಸಿಎಂ ಬ್ಯುಸಿ ಆಗಿರುವ ವ್ಯಕ್ತಿ, ಅವರು ಕರೆದಾಗ ನಾವು ಬರ್ತೇವೆ ಅಂತ ಹೇಳಿದ್ರು. ಈಗ ಸಿಎಂ ಕರೆದಿದ್ದಾರೆ, ಆದರೆ ನಾನು ಆ ದಿನ ಬರೋಕ್ ಸಾಧ್ಯವಿಲ್ಲ ಅಂತ ಎಚ್ಡಿಕೆ ಹೇಳ್ತಿದ್ದಾರೆ. ಪತ್ರಕರ್ತರ ಜೊತೆ ಮಾತನಾಡುವ ಬದಲು ನೇರವಾಗಿ ಸಿಎಂ ಜೊತೆ ಮಾತನಾಡಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇನ್ನು ಪಂಥಾಹ್ವಾನದ ವಿಚಾರವಾಗಿ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಬಾಲಿಶ ವರ್ತನೆ ಇದು, ಸಾಮಾನ್ಯ ಜ್ಞಾನ ಕುಮಾರಸ್ವಾಮಿಗೆ ಇಲ್ಲ. ಕೇವಲ ರಾಜಕೀಯ ಮಾಡಲು ಹೊರಟಿದ್ದಾರೆ. ಬಹಿರಂಗವಾಗಿ ರೈತರ ಜೊತೆಗೆ ಚರ್ಚೆ ಮಾಡಲಾಗುತ್ತಾ? ರೈತರಿಗೆ ಬೇಕಾದ ಸವಲತ್ತು ಕೊಟ್ಟಿದ್ದೇವೆ. ವಿರೋಧಿಸ್ತಾ ಇರುವ ರೈತರನ್ನು ನಾವು ಒಪ್ಪಿಸುತ್ತೇವೆ ಎಂದಿದ್ದಾರೆ ಬಾಲಕೃಷ್ಣ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ದೆಹಲಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಫಲವತ್ತಾದ ಭೂಮಿ ಕಸಿದುಕೊಳ್ಳಲು ಸರ್ಕಾರ ಹೊರಟಿದೆ. ಮುಖ್ಯಮಂತ್ರಿಗಳೇ ಮುತುವರ್ಜಿ ವಹಿಸಿ ರಿಯಲ್ ಎಸ್ಟೇಟ್ ದಂಧೆ ಮಾಡಲು ಹೊರಟಿದ್ದಾರೆ. ರೈತರ ವಿಚಾರವನ್ನು ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. 2 ದಿನದಲ್ಲಿ ಹೋರಾಟದ ರೂಪುರೇಷೆ ಸಿದ್ಧಗೊಳಿಸ್ತೀವಿ. ರೈತರ ಹಿತಾಸಕ್ತಿ ಕಾಪಾಡಲು ಬಿಜೆಪಿ ಬದ್ಧ ಅಂತ ಹೇಳಿದರು. ಪರಿಷತ್ ಚುನಾವಣೆ ಅಡ್ಡ ಮತದಾನ ವಿಚಾರವಾಗಿ ದೆಹಲಿಯಲ್ಲಿ ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ರಾಜ್ಯ ಬಿಜೆಪಿ ನಾಯಕರು ಭೇಟಿಯಾಗಿದ್ದಾರೆ. ವಿಪಕ್ಷ ನಾಯಕ ಅಶೋಕ್, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಎಂಎಲ್ಸಿ ರವಿಕುಮಾರ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿ ಅಡ್ಡ ಮತದಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆಗೆ ಆಣೆ ಪ್ರಮಾಣದ ನಿರ್ಧಾರವನ್ನು ಬಿಜೆಪಿ ಈಗ ಕೈಬಿಟ್ಟಿದೆ. ಈ ಬೆನ್ನಲ್ಲೇ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ನಡೆಸದಿರಲು ಬಿಜೆಪಿ ನಿರ್ಧಾರ ಮಾಡಿದೆ. ಹಿರಿಯ ನಾಯಕರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆ ದೆಹಲಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹಾಗೂ ಬಿವೈ ವಿಜೇಂದ್ರ ಇಬ್ಬರೂ ಚರ್ಚೆ ಮಾಡಿ ಶಾಸಕಾಂಗ ಪಕ್ಷದ ಸಭೆಯನ್ನು ರದ್ದು ಮಾಡಿದ್ದಾರೆ. ಈ ಕುರಿತು ಪ್ರತಿಪಕ್ಷ ನಾಯಕ ಅಶೋಕ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರವನ್ನು ಜೆಡಿಎಸ್ ವರಿಷ್ಠ ಎಚ್ಡಿಕೆ ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಾಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಭೇಟಿಗೆ ಎಚ್ಡಿಕೆ ನಿರ್ಧಾರ ಮಾಡಿದ್ದಾರೆ. ಅಡ್ಡ ಮತದಾನ ಮಾಡಿಸಿದವರು ಯಾರು? ಬಿಜೆಪಿ ಹಾಗೂ ಜೆಡಿಎಸ್ನಿಂದ ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ? ಜೆಡಿಎಸ್ ಬಿಜೆಪಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಹೇಗೆ ಹೋಗಬೇಕು, ಯಾವ ರೀತಿ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕು ಅಂತ ನಿತಿನ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಲು ಮುಂದಾಗಿದ್ದ ಬಿಜೆಪಿ ನಿರ್ಧಾರದ ವಿಚಾರವಾಗಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ವ್ಯಂಗ್ಯವಾಡಿದ್ದಾರೆ. ಸ್ವೀಟ್ ಇದ್ದಲ್ಲಿಗೆ ಇರುವೆ ಹೋಗುತ್ತೆ, ಅದೇ ರೀತಿ ಕೆಲವು ಶಾಸಕರು ಹೋಗಿದ್ದಾರೆ. ಮನಸ್ಸು ಸರಿ ಇದ್ರೆ ಆಣೆ ಪ್ರಮಾಣ ಯಾಕೆ? ಮನಸ್ಸಲ್ಲಿ ಕಳ್ಳತನ ಇಟ್ಟು ಆಣೆ ಪ್ರಮಾಣ ಯಾಕೆ? ಮೊದಲು ಮನಸ್ಸಾಕ್ಷಿಯನ್ನ ತಿದ್ದಿಕೊಳ್ಳಲಿ. ಬಿಜೆಪಿ ಪಕ್ಷಕ್ಕೆ ಅವರ ಶಾಸಕರ ಮೇಲೆ ನಿಯಂತ್ರಣವಿಲ್ಲವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂತ್ರಿಸ್ಥಾನ ಸಿಗೋದಕ್ಕೆ ಕೆಲವರಿಂದ ಸ್ಪೀಕರ್ ಹುದ್ದೆಗೆ ಲಾಬಿ ಜೋರಾಗಿ ನಡೀತಾ ಇದೆ. ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪರಿಂದ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರ ಮೇಲೆ ಭಾರೀ ಒತ್ತಡ ಇದೆ. ಮಾಜಿ ಸಿಎಂ ಸಿದ್ದು ಮೇಲೆ ಸ್ಪೀಕರ್ ಸ್ಥಾನ ಕೊಡಿಸುವಂತೆ ಒತ್ತಡ ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಸ್ಪೀಕರ್ ಹುದ್ದೆ ಮೇಲೆ ಎಚ್.ಕೆ. ಪಾಟೀಲ್, ಆರ್.ವಿ. ದೇಶಪಾಂಡೆ, ಟಿ.ಬಿ. ಜಯಚಂದ್ರ, ದಿನೇಶ್ ಗುಂಡೂರಾವ್ ಕೂಡ ಕಣ್ಣಿಟ್ಟಿದ್ದು ಲಾಬಿ ಮಾಡುತ್ತಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಸಂಸದ ರಮೇಶ್ ಜಿಗಜಿಣಗಿ ಹೇಳಿಕೆ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಮೇಲ್ನೋಟಕ್ಕೆ ಅದು ಅವರ ಧ್ವನಿ ತರ ಕಾಣುತ್ತೆ. ಆರ್ಎಸ್ಎಸ್ನವರಿಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ. ಇದಕ್ಕೆ ಬಿಜೆಪಿ ನಾಯಕರು ಸ್ಪಷ್ಟನೆ ಕೊಡಬೇಕು. ಕಾನೂನಾತ್ಮಕ ಪ್ರಶ್ನೆ ಕೇಳಿದ್ದಕ್ಕೆ ಬಿಜೆಪಿ ನಾಯಕರು ಬೆದರಿಕೆ ಹಾಕ್ತಾ ಇದ್ದಾರೆ. ಇಂತಹ ಬೆದರಿಕೆ ನನಗೇನು ಹೊಸದೇನಲ್ಲ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಕಾರು ಉರುಳಿ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಅಪಘಾತ ನಡೆದಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ 5 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವೇಗವಾಗಿ ಬಂದ ಕಾರು ತಿರುವಲ್ಲಿ ನಿಯಂತ್ರಣ ಕಳೆದುಕೊಂಡು ಆದರ್ಶ ಶಾಲೆಯ ಬಳಿ ಹಳ್ಳಕ್ಕೆ ಉರುಳಿ ಬಿದ್ದಿದೆ.
ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ವಿರುದ್ಧ ಗ್ರಾಹಕರು ಪ್ರತಿಭಟನೆ ಮಾಡಿದ್ದಾರೆ. ತಾವು ಅಡವಿಟ್ಟ ಬಂಗಾರ ಮರಳಿ ಪಡೆಯಲು ಗ್ರಾಹಕರು ಹರಸಾಹಸ ಪಡ್ತಾ ಇದ್ದು, ನಮ್ಮ ಬಂಗಾರ ನಮ್ಮ ಕೊಡಿ ಅಂತ ಪ್ರತಿಭಟನೆ ಮಾಡಿದ್ದಾರೆ. ಬ್ಯಾಂಕ್ ಬಾಗಿಲು ಬಂದ್ ಮಾಡಿ ತಮ್ಮ ಬಂಗಾರಕ್ಕಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2024 ಅಕ್ಟೋಬರ್ 26ರಂದು ಎಸ್ಬಿಐ ಬ್ಯಾಂಕ್ನಲ್ಲಿ 12.95 ಕೋಟಿ ಮೌಲ್ಯದ 17.705 ಕೆಜಿ ಚಿನ್ನಾಭರಣ ಕಳುವಾಗಿತ್ತು. ಪ್ರಕರಣವನ್ನು ಭೇದಿಸಿ ಚಿನ್ನವನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸರು ಚಿನ್ನಾಭರಣವನ್ನು ಬ್ಯಾಂಕ್ಗೆ ಹಸ್ತಾಂತರ ಮಾಡಿದರು. ಚಿನ್ನವನ್ನು ಬ್ಯಾಂಕ್ಗೆ ಒಪ್ಪಿಸಿದ್ರೂ ಗ್ರಾಹಕರ ಕೈಗೆ ಇನ್ನೂ ಸೇರಿಲ್ಲ. ಹಾಗಾಗಿ ನಮ್ಮ ಚಿನ್ನಾಭರಣವನ್ನು ನಮಗೆ ಕೊಡಿ ಅಂತ ಗ್ರಾಹಕರು ಬ್ಯಾಂಕ್ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಆಮೇಲೆ ಒಂದು ಬಂಗಾರ ಬೇರೆಯವರಿಗೆ, ಇನ್ನೊಂದು ಬಂಗಾರ ಬೇರೆಯವರಿಗೆ ಅನ್ನೋ ಒಂದು ರೀತಿಲಾಗಿದೆ. ಅದು ಆಗದ, ಅದನ್ನು ಸಬ್ಟ್ರೇಟ್ ಮಾಡಿ ಅದನ್ನ ಸಮಸ್ಯೆ ಬಗೆಹರಿಸಬೇಕು. ಮೇಲಾಗಿ ಏನು ಕಳ್ತನಾಗಿ ಬಂಗಾರ ಸಿಕ್ಕಲ್ಲ, ಕರೆಸಿ ಅಲ್ಲ, ಅದನ್ನ ಐಡೆಂಟಿಫೈ ಮಾಡೋಕ್ಕಾಗ್ತದೆ. ಅದು ಗ್ರಾಸು ನೆಟ್ಟು ಪೋಕ್ಸೋ ಕೇಸ್ನಲ್ಲಿ ಆರೋಪಿ ವಚನಾನಂದ ಸ್ವಾಮೀಜಿಯ ನಿರೀಕ್ಷಣಾ ಜಾಮೀನು ಪ್ರಶ್ನಿಸಿ ಸಂತ್ರಸ್ತ ಬಾಲಕನ ತಾಯಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ವಚನಾನಂದ ಶ್ರೀಪರ ವಕೀಲರು ವಾದ ಮಾಡಿದರು. ಟ್ರಸ್ಟ್ನವರಿಗೂ ಸ್ವಾಮೀಜಿ ನಡುವೆ ವಿವಾದಗಳಿದ್ದವು. ಪ್ರೆಸ್ ಮೀಟ್ನಲ್ಲಿ ಪೋಕ್ಸೋ ಕೇಸ್ ಹಾಕುವುದಾಗಿ ಬೆದರಿಕೆ ಹಾಕಿದ್ರು. ಹೀಗಾಗಿ ನಿರೀಕ್ಷಣಾ ಜಾಮೀನು ಪಡೆಯಲಾಗಿದೆ ಅಂತ ವಾದ ಮಾಡಿದ್ದಾರೆ. ಈ ವೇಳೆ ರೆಗ್ಯುಲರ್ ಜಾಮೀನು ಅರ್ಜಿ ಸಲ್ಲಿಸುವುದು ಸೂಕ್ತವೆಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದ್ದು, ವಿಚಾರಣೆಯನ್ನ ಜೂನ್ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರ ಮಾಹಿತಿ ಕೊಟ್ಟ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ. ಘಟನೆ ಖಂಡಿಸಿ ಮೈಸೂರಲ್ಲಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರಧ್ವಜ ಹಾಗೂ ಕೇಸರಿ ಧ್ವಜ ಹಿಡಿದು ನೂರಾರು ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೈ ಜೈ ಭಾರತ್ ಮಾತಾ, ಜೈ ಜೈ ಭಾರತ್ ಮಾತಾ, ಜೈ 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 ಭಾರತ್ ಮಾತಾ, ಜೈ 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 ಭಾರತ್ ಮಾತಾ, ಜೈ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿರುವ ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ ಕೇಳಿಬಂದಿದೆ. ಬೆಳಗಾವಿಯಲ್ಲಿ ಬಂಜಾರ ಸಂಘದ ಅಧ್ಯಕ್ಷ ಮಾನಪ್ಪ ರಾಠೋಡ್ ಸುದ್ದಿಗೋಷ್ಠಿ ನಡೆಸಿದ್ದು, ರುದ್ರಪ್ಪ ಲಮಾಣಿಗೆ ಸಚಿವ ಸ್ಥಾನ ನೀಡಲು ಆಗ್ರಹಿಸಿದರು. ಕಾಂಗ್ರೆಸ್ನಿಂದ ಬಂಜಾರ ಸಮುದಾಯದ ರುದ್ರಪ್ಪ ಲಮಾಣಿ ಮಾತ್ರ ಆಯ್ಕೆಯಾಗಿದ್ದಾರೆ. ಕಳೆದ ಸಿದ್ದರಾಮಯ್ಯ ಅವಧಿಯಲ್ಲೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಈ ಸಲ ಡಿಕೆಶಿ ಸಂಪುಟದಲ್ಲಿ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ವಿದ್ಯುತ್ ಖಾಸಗೀಕರಣ ವಿಚಾರವಾಗಿ ಎಸ್ಕಾಂ ಸಿಬ್ಬಂದಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ನಡುವೆ ಮೆಸ್ಕಾಂ ಸಿಬ್ಬಂದಿ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಗರಂ ಆಗಿದ್ದಾರೆ. ಖಾಸಗೀಕರಣ ವಿರೋಧಿಸಿ ಪ್ರತಿಭಟನೆ ಮಾಡುವುದಲ್ಲ, ನಿಮ್ಮ ಸೇವೆಯನ್ನು ಉತ್ತಮಗೊಳಿಸಲು ಮೊದಲು ಪ್ರಯತ್ನಿಸಿ. ಕೆಲವು ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು 3 ದಿನವಾದರೂ ಸಮಸ್ಯೆ ಸರಿಯಾಗುವುದಿಲ್ಲ. ಕರೆ ಮಾಡಿದರೆ ಕರೆ ಸ್ವೀಕರಿಸಲ್ಲ. ಸೇವಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ ಅಂತ ಕಿವಿ ಮಾತು ಹೇಳಿದರು. ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ವಿಧಾನಸಭೆಯಲ್ಲಿ ಫಿಲ್ಮ್ನಂತೆ ಸನ್ನೆ ಮಾಡಿದ್ದಾರೆ. ಈ ಮೂಲಕ ಚುನಾವಣೆಗೂ ಮುನ್ನ ಸ್ಟಾಲಿನ್ ಮಾಡಿದ್ದ ಸನ್ನೆಗೆ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಅನುಮತಿ ಪಡೆದ ಸಿಎಂ ವಿಜಯ್ ಫಿನಿಶ್ ಎಂಬ ಸನ್ನೆ ಮಾಡಿ ಡಿಎಂಕೆಗೆ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಸದನದಲ್ಲಿ ಟಿವಿಕೆ ಪಕ್ಷದ ಶಾಸಕರು ಎಂಜಾಯ್ ಮಾಡಿದ್ದಾರೆ. ஒரு ஆக்ஷன் பண்ணணும்னு எனக்கு தோணுச்சு. எல்லாரும் போயிட்டாங்க. பர்மிஷன் பண்ணலாமா? இப்பவும் பண்ணலாம், ஒன்றும் தப்பு இல்லை. ರೆಸಿಡೆನ್ಸಿ ವಿಶ್ವವಿದ್ಯಾಲಯ ಎಐ ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಶಾಲೆಯನ್ನು ತೆರೆದಿದೆ. ಜಾಗತಿಕ ತಂತ್ರಜ್ಞಾನ ದಿಗ್ಗಜ ಎನ್ವಿಐಡಿಐಎ ಸಹಯೋಗದಲ್ಲಿ ನಿರ್ಮಿಸಲಾದಂತಹ ಹೊಸ ಎಐ ಶಾಲೆ ಇದಾಗಿದೆ. ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಉನ್ನತ ಅತ್ಯಾಧುನಿಕ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಮೂಲಸೌಕರ್ಯಕ್ಕೆ ನೇರ ಪ್ರವೇಶ ನೀಡುವ ಗುರಿ ಹೊಂದಿದೆ. ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಶಿವನ್ ಮುಖ್ಯ ಅತಿಥಿಯಾಗಿದ್ದರು. ಇನ್ನು ವಿಒಎಚ್ಆರ್ಎಐ ಉದ್ಘಾಟನೆ ಮಾಡಿ ರಾಷ್ಟ್ರೀಯ ಡೀಪ್ ಟೆಕ್ ಹ್ಯಾಕಥಾನ್ ಸರಣಿಯ ಜೊತೆಗೆ ಪರಿಚಯಿಸಲಾಯಿತು. ಉಪಕುಲಪತಿ ಡಾಕ್ಟರ್ ಎಸ್ಜೆ ತಿರುವೆಂಗಡಂ, ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ಶಿವ ಪೆರುಮಾಳ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. The provost in shaping AI research, talent development. There is, first of all, the India and the government of India is really pushing India to achieve the self-sufficiency and developed nation. So for that, the most important thing is the artificial intelligence, the innovation, in the startup system.
These are the essence and art. In that way, I'm very happy to see that the Presidency University ಪ್ರೆಸಿಡೆನ್ಸಿ AI ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ವಿಡಿಯಾ ಅವರ ಇನ್ಫ್ರಾಸ್ಟ್ರಕ್ಚರ್ ನಾವು ತಗೊಂಡು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಸಂಶೋಧನೆ ಮಾಡೋಕ್ಕೆ ಒಂದು ರಿಸರ್ಚ್ ಸೆಟಪ್ ಮಾಡಿದ್ದೀವಿ. ಜೊತೆಗೇನೆ CCPS ಅಂತ ಸಿಂಗಪೂರ್ ಬೇಸ್ಡ್ ಕಂಪನಿಯವರ ಚೇರ್ಮನ್ ಆದಂಥ ಹ್ಯಾರಿ ರಾಧಾಕೃಷ್ಣನ್ ಅವರು 1 ಕೋಟಿ ಮೌಲ್ಯದ ಒಂದು ಬಹುಮಾನ ಇರುವಂಥ ಒಂದು ಹ್ಯಾಕಥಾನ್ ಪ್ರೋಗ್ರಾಮ್ನ ಭಾರತಾದ್ಯಂತ 50,000ಕ್ಕೂ ಹೆಚ್ಚು ಹುಡುಗರಿಗೆ ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ವರ್ಷ ಪೂರ್ತಿ ನಡೆಯುತ್ತೆ. ಈ 3 ಮಹತ್ವಪೂರ್ಣವಾದಂಥ ಘಟನೆಗಳು ನಡೆಯಿತು. ಥ್ರಿಲ್ಲರ್ ಮಂಜು ನಿರ್ದೇಶನದ ಡೆಡ್ಲಿ ಕಿಲ್ಲರ್ ಚಿತ್ರ ಜುಲೈ 3ಕ್ಕೆ ರಿಲೀಸ್ ಆಗಲಿದೆ. ರಾಜ್ಯಾದ್ಯಂತ 100ಕ್ಕೂ ಅಧಿಕ ಟಾಕೀಸ್ನಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ.